ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ವಿಡಿಯೋಗೆ. ಇವತ್ತು ನಾವೆಲ್ಲಿದ್ದೀರಪ್ಪ ಅಂತಂದ್ರೆ ಕೃಷಿ ಮೇಳದಲ್ಲಿ ಇದ್ದೀವಿ. 2024ರ ಕೃಷಿ ಮೇಳ ಯಲಹಂಕದ ನಡೀತಿದ್ಯಲ್ಲ, GKV ಕ್ಯಾಂಪಸ್ ಅಲ್ಲಿ, ಅಲ್ಲೇ ಇದ್ದೀವಿ. ಯಾರ್ಯಾರಪ್ಪ ಹೋಗಿದ್ ನಾವು ಅಂತಂದ್ರೆ ನಾನು, ವಿನಯ್ ಮತ್ತೆ ಭರತನ್ ಅವರು ಮೂರು ಹೋಗಿದ್ವಿ. ಜೊತೆಗೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ರು. ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮ್ ಇಂದ ಬಂದು ಅಥವಾ ಬೇರೆ ಕಡೆಯಿಂದ ಬಂದು ನಮ್ಮ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳು ಮಾಡೋದಿದೆ. ಸೊ ಹಂಗಾಗಿ ನೀವು ನಿಮ್ ಸಪೋರ್ಟ್ ಇದ್ರೆ ಎಲ್ಲ ಮಾಡಕ್ ಹೋಗೋದು. ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಇವತ್ತು ನಾವು ಬಂದ್ಬಿಟ್ಟು ಕ್ಯಾಂಪಸ್ ಅಲ್ಲಿ ಇದೀವಲ್ಲ, ಇಲ್ಲಿ ಬಂದ್ಬಿಟ್ಟು ಎಲ್ಲಾ ತರದ ಕೃಷಿಗೆ ಸಂಬಂಧಪಟ್ಟಂಗೆ ಏನೇನಿದೆ ಎಲ್ಲ ತೋರಿಸ್ಲಿಕ್ಕೆ ಒಂದೊಂದು ಅಂಗಡಿಗಳು ಬಂದಿದೆ. ನೀವು ಯಾಕೆ ಇಲ್ಲಿ ಬರ್ಬೇಕು ಅಂತಂದ್ರೆ, ನೀವು ಎಲ್ಲಾ ಕಡೆನೂ ಹೋಗಿ ಒಂದೊಂದು ಅಂಗಡಿಗೆ ಹೋಗಿ ಯಾವ ತರ ಇದೆ ಏನಂತ ವಿಚಾರಿಸೋದು ತುಂಬಾ ಕಷ್ಟ ನಾರ್ಮಲ್ ಡೇಸ್ ಅಲ್ಲಿ. ಆದ್ರೆ ಇಲ್ಲಿಗೆ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲಾ ಕಂಪನಿಗಳು ಕೂಡ ಇಲ್ಲಿ ಬಂದಿದೆ. ಸೊ ಹಂಗಾಗಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಅಥವಾ ಅಲ್ಲಿ ಡೀಟೇಲ್ಸ್ ತಗೋಬಹುದು, ಯಾವ ತರ ವರ್ಕ್ ಆಗುತ್ತೆ ಏನು, ಅಥವಾ ಮಿಷಿನರಿಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಎಲ್ಲಾ ಮಾಹಿತಿಗಳು ಕೂಡ ಇಲ್ಲಿ ಸಿಗ್ತೈತೆ. ಮಾಹಿತಿ ಜೊತೆಗೆ ನೀವು ಕ್ಯಾರಿ ಮಾಡ್ಬೋದು. ಅಲ್ಲಿ ಒಂದು ಪಾಂಪ್ಲೆಟ್ ಕೂಡ ಇಟ್ಟಿರ್ತಾರೆ, ತಗೊಂಡು ಹೋಗಿ ನಿಮ್ಗೆ ಅವಶ್ಯಕತೆ ಇದ್ದಾಗ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಇದ್ ಮಾಡ್ಕೋಬಹುದು. ಮತ್ತೆ ವರ್ಷದಿಂದ ವರ್ಷಕ್ಕೆ ಏನೆಲ್ಲ ಅಪ್ಡೇಟ್ ಆಗಿದೆ ಕೃಷಿಯಲ್ಲಿ ಅದೇ ತರ ಇದೆಯಾ ಅಥವಾ ಏನಾದ್ರು ಅಪ್ಡೇಟ್ ಮಾಡಿದ್ದಾರಾ? ಔಷಧಿಗಳಲ್ಲಾಗಿರ್ಬೋದು, ಗೊಬ್ಬರಗಳಲ್ಲಾಗಿರ್ಬೋದು, ಯಾವ ತರ ಹೊಸದಾಗಿ ಔಷಧಿಗಳು ಬಂದಿದ್ದಾವೆ ಎಲ್ಲದ್ರ ಬಗ್ಗೆ ನಮ್ಗೆ ತಿಳಿಯುತ್ತೆ. ಇಲ್ಲ ಅಂತಂದ್ರೆ ನೀವು ಔಷಧಿ ಅಂಗಡಿಗೆ ಹೋಗ್ತೀರಾ, ಅವ್ರು ಕೊಟ್ಟಿದ್ದು ತಗೊಂಬಂದು ಹೊಡಿತೀರಾ, ಅಷ್ಟೇ ಆಗುತ್ತೆ. ಇಲ್ಲಿಗೆಲ್ಲ ಹೋಗಿ ನಿಮ್ಗೆ ಸ್ವಲ್ಪ ನಾಲೆಜ್ ಬಂತು ಅಂದ್ರೆ ನೀವು ಕೇಳಿ ತಗೋಬಹುದು. ನಮ್ಗೆ ಆ ಪ್ರಾಡಕ್ಟ್ ಕೊಡಿ, ತುಂಬಾ ಯೂಸ್ ಆಗುತ್ತೆ ಅಂತ ನಮ್ಗೆ ಹೇಳಿದ್ದಾರೆ ಅಂದ್ಬಿಟ್ಟು ನೀವು ತಗೊಂಡು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಒಂದು ಅಡ್ವಾಂಟೇಜಸ್ ನಿಮ್ಗೆ ಸಿಗುತ್ತೆ ಇಲ್ಲಿ ಹೋದ್ರೆ. ಕೃಷಿ ಮೇಳ ಬಂದ್ಬಿಟ್ಟು 4 ದಿನ ನಡೀತಾ ಇದೆ. ನಾವು ಹೋಗಿದ್ ಬಂದ್ಬಿಟ್ಟು ಮೊದಲನೇ ದಿನನೇ ಹೋಗಿದ್ವಿ ನಾವು. ಸೊ ಸ್ವಲ್ಪ ಲೇಟ್ ಆಯ್ತು ಹೋಗೋದು. ಒಂದು 4 ಗಂಟೆಗೆ ಹೋಗಿ ಒಂದು 7 ಗಂಟೆವರೆಗೂ ಅಲ್ಲಿ ಇದೀವಿ. ಒಂದು 3 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ಬಟ್ ಆ 3 ಅವರಲ್ಲಿ ನಾವು ನೋಡಿದ್ದು ಬರೀ 30% ಅಷ್ಟೇನೆ. ನೀವು ಊಹೆ ಮಾಡ್ಕೋಬಹುದು, ಬರೀ 3 ಅವರಲ್ಲಿ ನಾವು ಬರೀ 30% ಅಷ್ಟೇ ನೋಡಿದ್ದಂತಂದ್ರೆ ಖಂಡಿತವಾಗ್ಲೂ ಒಂದೇ ದಿನಕ್ಕೆ ಕೃಷಿ ಮೇಳನ ನೋಡಕ್ ಆಗೋದಿಲ್ಲ. ಬರೀ ನೋಡ್ಕೊಂಡ್ ಬರೋದಂದ್ರೆ ಓಡಕೊಂಡ್ ಬಂದ್ಬಿಡ್ಬೋದೇನೋ, ಬಟ್ ಒಂದೊಂದು ಅಂಗಡಿಲೂ ಸ್ವಲ್ಪ ನಾಲೆಜ್ ಗೇನ್ ಮಾಡ್ಕೊಂಡು ತಿಳ್ಕೊಂಡು ಹೋಗ್ಬೇಕಂತಂದ್ರೆ ಒಂದೊಂದು ದಿನ ಸಾಲೋದಿಲ್ಲ. 2-3 ದಿನ ಆದ್ರೂ ಬೇಕೇ ಬೇಕು. ನಮ್ಗೆ ಟೈಮ್ ಅಭಾವ ಇರೋದ ಕಾರಣದಿಂದಾಗಿ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು. ಅದು ಆಲ್ಮೋಸ್ಟ್ ಖಂಡಿತ ನೀವು ಯಾರಾದ್ರೂ ಹೋದ್ರೆ ದಯವಿಟ್ಟು ಎಲ್ಲ ಆದಷ್ಟು ತಿಳ್ಕೊಂಬನ್ನಿ. ಇಲ್ಲಾಂತಂದ್ರೆ ಹೋಗಿ ವ್ಯರ್ಥ ಆಗ್ಬಿಡುತ್ತೆ. ನಮ್ಮ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ಎಲ್ಲಾ ರೈತರು ಹೋಗಿ, ಆದಷ್ಟು ಹೋಗಿ. ಟ್ರಿಪ್ಗಳಿಗೆ ಇಲ್ಲಿಗೆ ಹೋಗ್ತೀವಲ್ಲ, ಅದು ಬಿಟ್ಟು ವರ್ಷಕ್ಕೆ 4 ದಿನ ನಮ್ಮ ಕೃಷಿಗೆ ಅಂತ ಅಂದ್ರೆ ನಮ್ಗೆ ಅನ್ನ ಹಾಕೋ ಒಂದು ಬೆಳೆ ಅಲ್ವಾ, ಅದಕ್ಕೊಂದು 4 ದಿನ ಟೈಮ್ ಸ್ಪೆಂಡ್ ಮಾಡಿ ಹೋದ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ನಾವು ಸ್ವಲ್ಪ ಎಲ್ಲಾ ಕಡೆನೂ ವಿಚಾರಿಸಿದ್ವಿ, ನಮ್ಗೆ ಯಾವ ಅವಶ್ಯಕತೆ ಇದೆ, ಗೊಬ್ಬರಗಳ ಅವಶ್ಯಕತೆ ಇದೆ, ಮತ್ತೆ ಔಷಧಿಗಳ ಅವಶ್ಯಕತೆ ಇದೆ, ಮತ್ತೆ ಸ್ವಲ್ಪ ಅಗ್ರಿಕಲ್ಚರ್ ಟೂಲ್ಸ್ ಇವನ್ನೆಲ್ಲ ಸ್ವಲ್ಪ ಎಲ್ಲ ಕೇಳ್ಕೊಂಡು ಪಾಂಪ್ಲೆಟ್ಸ್ ಕೂಡ ತಗೊಂಡ್ವಿ. ನಮ್ಗೆ ಏನೇನ್ ಬೇಕು ಅವೆಲ್ಲನೂ ಮುಂದಿನ ದಿನದಲ್ಲಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನೀವು ಹೋಗಿ ನಿಮ್ಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಆ ಒಂದು ಇಂಟ್ರೆಸ್ಟ್ ಇದೆ ಆ ಒಂದು ಫೀಲ್ಡ್ ಬಗ್ಗೆ ತಿಳ್ಕೊಳ್ಳಿ. ಸೋಲಾರ್ ಆಗಿರ್ಬೋದು, ಡ್ರೋನ್ ಬಗ್ಗೆ ಆಗಿರ್ಬೋದು, ದನಗಳ ಬಗ್ಗೆ ಆಗಿರ್ಬೋದು, ಹೊಸ ಟೆಕ್ನಾಲಜಿಗಳು ತುಂಬಾ ಇದಾವೆ. ಆದ್ರೆ ಜನಕ್ಕೆ ಗೊತ್ತಾಗ್ತಿಲ್ಲ. ಇಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಹೋಗಿ ಎಲ್ಲ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಮಾತ್ರೆಗಳೆಲ್ಲ ಇಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ, ಮಾತ್ರೆಗಳು ಹಾಕಿದ್ರೆ ಭೂಮಿಗೆ ಇಳುವರಿ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳೋದು. ಗಿಡಗಳಿಗೆ ಸ್ವಲ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಇವೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಇವಾಗಲೂ ತಿಳ್ಕೊಂಡಿದ್ದು. ಅದೆಲ್ಲ ಒಂದು ಲೇಬಲ್ ತಗೊಂಡ್ ಬಂದೆ. ಆಯ್ತಣ್ಣ ಸರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಹೆಸರು ಬಡಿಸ್ಬಿಟ್ಟು ನಾನು ಬಂದೆ. ಇಷ್ಟೊತ್ತು ನಾನು ಹೇಳಿದ್ದೆ ಆಯ್ತು. ಇನ್ಮೇಲೆ ನೋಡಿ ನೀವೇ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ನಾವು ಓಡಾಡ್ದಷ್ಟು ನಿಮ್ಗೆ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಆದಷ್ಟು ಎಲ್ಲ ನೋಡ್ಕೊಂಬಿಡಿ.
ಎಲ್ಲ ನೋಡ್ಕೊಂಡು ನಾನು ಮತ್ತೆ ಬಟರ್ ಮಿಲ್ಕ್ ವಿನಿ ಮತ್ತೆ ಭರತ್ ಮೂವರು ಸೇರ್ಕೊಂಡು ಒಂದೊಂದು ವಿಡಿಯೋ ಕೂಡ ಮಾಡಿದ್ವಿ ಅಲ್ಲಿ. ಎಲ್ಲ ರೈತರು ದಯವಿಟ್ಟು ಬಂದು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು. ನಾವೊಬ್ಬ ರೈತರಾಗಿ ಇಂಥ ಒಂದು ಕೃಷಿ ಮೇಳಕ್ಕೆ ಬಂದಿಲ್ಲ ಅಂತಂದ್ರೆ ಅದು ನಮಗೆ ನಾಲಾಯಕು. ಸೊ ಹಂಗಾಗಿ ನಾವು ಬಂದಿದ್ವಿ, ನಮಗೂ ಸ್ವಲ್ಪ ಮಾಹಿತಿ ಅಭಾವ ಇತ್ತು. ಸೊ ಹಂಗಾಗಿ ನಾವು ಮಾಹಿತಿನೆಲ್ಲ ತಗೊಂಡ್ವಿ. ಇನ್ನೊಂದ್ ಕಡೆ ನಮ್ಮ ವಿನಯ್ ಅವರ ಬ್ರಾಂಡ್ ಸಿಕ್ತು. ಏನಪ್ಪಾ ಬ್ರಾಂಡ್ ಅಂತೀರಾ? ಬಟರ್ ಮಿಲ್ಕ್ ಅಂದ್ಬಿಟ್ಟು ಒಂದು ಮಜ್ಜಿಗೆ ಪ್ಯಾಕೆಟ್ ಮಾಡ್ತಾ ಇದ್ರು. ಅವ್ರ ಬ್ರಾಂಡ್ ಅವ್ರ ಹೆಸರಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಈ ತರ ನಿಮ್ಮ ಹೆಸರೇ ಇದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮಗೆ ಮಜ್ಜಿಗೆ ಕೂಡ ಕುಡಿಸಿದ್ರು. ಜೊತೆಗೆ ಅಲ್ಲಿ ತುಂಬಾ ಜನ ನಮ್ಗೆ ಫಾಲೋವರ್ಸ್ ಕೂಡ ಇದ್ರು. ಅಲ್ಲಿ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು ಅಂತ ಜಾಗಲೆಲ್ಲ ಮಾತಾಡ್ತಾರೆ. ನಮಗೂ ಖುಷಿನೇ, ಏನೋ ಒಂದ್ ಪರವಾಗಿಲ್ಲ ಗುರು, ಇಷ್ಟು ಜನಕ್ಕೆ ರೀಚ್ ಆಗಿದ್ದೀವಿ ಅನ್ನೋ ಒಂದು ಖುಷಿ ನಮ್ಗೆ, ನಾವು ಬಂದಿದೀವಿ ಅನ್ನೋ ಖುಷಿ ಅವ್ರಿಗೆ. ಸೊ ಇವೆಲ್ಲ ನೋಡ್ತಾ ನೋಡ್ತಾ ಟೈಮ್ ಕೂಡ 7 ಗಂಟೆ ಆಗೇ ಹೋಗಿತ್ತು. ಸೊ ಹಂಗಾಗಿ ನಮ್ ಮನೆಗ್ ಬರ್ಬೇಕಲ್ವಾ, ಮನೆಗ್ ಬರ್ಬೇಕಂತ 2.5 ಅವರ್ ಜರ್ನಿ. ಹಂಗಾಗಿ ಗಿಡಗಳು ಬೇಕಾಗಿತ್ತು ನಮ್ಮ ತೋಟಕ್ಕೆ. ಸ್ವಲ್ಪ ಹಣ್ಣಿನ ಗಿಡಗಳು ಓಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಗಿಡಗಳು ಕೂಡ ತಗೊಂಡ್ವಿ. ಏನೇನಪ್ಪ ಗಿಡಗಳು ತಗೊಂಡ್ರಿ ಅಂತ ನೀವು ಕೇಳ್ಬೋದು. ನಾವು ಬಂದ್ಬಿಟ್ಟು ಆಪಲ್ಲು, ದಾಳಿಂಬೆ, ಸೀತಾಫಲ, ಚಕ್ಕೋತಿ, ನಿಂಬೆಹಣ್ಣು, ಸೀಬೆಹಣ್ಣು, ಮಲಸಿನಹಣ್ಣು, ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಜಮ್ನಹಳ್ಳಿ ಹಣ್ಣು ಇಷ್ಟು ಕೂಡ ತಗೊಂಡ್ ಬಂದ್ವಿ. ಇಷ್ಟು ಕೂಡ ಒಂದು 2.5 ಸಾವಿರ ಏನೋ ಬಿಲ್ ಕೂಡ ಆಯ್ತು. ಸ್ವಲ್ಪ ಕಮ್ಮಿ ಕೂಡ ಹಾಕೊಟ್ರು, ಯಾಕಂದ್ರೆ ಅವರು ನಮ್ಮ ಫಾಲೋವರ್ ಕೂಡ ಹೌದು. ಸೊ ಹಂಗಾಗಿ ಸ್ವಲ್ಪ ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ನಮಗೂ ಕೂಡ ಗಿಡಗಳು ಕೊಟ್ರು. ತುಂಬಾ ಖುಷಿ ಆಯ್ತು. ನೀವು ನೋಡಬಹುದು. ನೀವೇನಾದ್ರೂ ಕೃಷಿ ಮೇಳಕ್ಕೆ ಹೋದ್ರೆ ದಯವಿಟ್ಟು ಬರೀ ಕೈಲಂತೂ ಬರಕ್ ಹೋಗ್ಬಿಡ್ರಿ. ಬರೋವಾಗ ಒಂದೊಂದು ಗಿಡಗಳು ತಗೊಂಬಂದು ನಿಮ್ಮ ತೋಟದಲ್ಲಿ ಉಣ್ರಿ. ಯಾಕಂತಂದ್ರೆ ನಿಮ್ಮ ಮೆಮೊರಿಗೆ ಉಳಿತೈತೆ ಅದು. ಆ ತಿಂಡಿಗಳು ತಗೊಂಬಂದ್ರೆ ಒಂದಿನ 2 ದಿನ ಖಾಲಿ ಆಗ್ಬಿಡ್ತೈತೆ. ಅದೇ ಒಂದು 500 ರೂಪಾಯಿ ಕೊಟ್ಟು 2 ಗಿಡ ತಂದು ನಟ್ರೆ ನಿಮ್ಮ ಲೈಫ್ಗೂ ಅದು ಅಲ್ಲೇ ಇರ್ತೈತೆ. ಸೊ ಹಂಗಾಗಿ ಗಿಡಗಳು ತಂದು ಉಣೋದ್ ಮಾತ್ರ ಮರಿಬೇಡ್ರಿ. ಇದು ನನ್ನ ಒಂದು ರಿಕ್ವೆಸ್ಟ್ ಆದ್ರೂ ಅನ್ಕೊಳ್ಳಿ ದಯವಿಟ್ಟು. ಇದನ್ನೆಲ್ಲ ಮುಗಿಸ್ಕೊಳಪಟ್ಟಿಗೆ ಕತ್ಲ ಆಗ್ತಾ ಬಂದ್ಬಿಟ್ಟಿತ್ತು. ಸೊ ಹಂಗಾಗಿ ಮನೇಲಿ ಕಡೆ ಹೋಗೋಣ ಅಂದ್ಬಿಟ್ಟು ನಾವು ಮನೇಲಿ ಕಡೆ ಬಂದ್ರೆ ಇದು ಈ ಒಂದು ಕೃಷಿ ಮೇಳದ ಬಗ್ಗೆ ನನ್ನ ಒಂದು ಒಪಿನಿಯನ್. ದಯವಿಟ್ಟು ಯಾರ್ಯಾರೆಲ್ಲ ಬಂದಿಲ್ಲ ದಯವಿಟ್ಟು ಮಿಸ್ ಮಾಡ್ದಿರ ಬಂದು ಕೃಷಿ ಮೇಳನ ಎಂಟ್ರಿ ಕೊಟ್ಟು ತಿಳ್ಕೊಳ್ಳಿ. ಪಾಪ ನಮ್ಮ ಭರತ್ನ ರೈತನೇ ಎಲ್ಲ ಆದ್ರೂ ಬಂದ್ಬಿಟ್ಟು ಎಲ್ಲಾನು ನೋಡ್ಕೊಂಡು ವಿಡಿಯೋಸ್ ಕೂಡ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು. ಇದ್ರ ಜೊತೆಗೆ ನಿಮ್ ಸಪೋರ್ಟ್ ಖಂಡಿತ ನಮಗ್ ಬೇಕೇ ಬೇಕು. ಇನ್ನು ಯಾರ ನಮ್ಮ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ರಿ, ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಒಂದು ಸಹಕಾರ ಬೆಂಬಲ ಇದ್ರೆ ನಾವು ನೆಕ್ಸ್ಟ್ ವಿಡಿಯೋಗಳು ಮಾಡಕ್ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಖಂಡಿತವಾಗ್ಲೂ ನಮ್ ಜನ ಬಿಟ್ಕೊಡೋದಿಲ್ಲ, ಬೆಳೆಸ್ತಾರ ಅಂತ ನನಗೆ ಗೊತ್ತು. ಸೊ ಹಂಗಾಗಿ ಫಾಲೋಗಳು ಸಬ್ಸ್ಕ್ರೈಬ್ಗಳು ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಒಂದು ಸಹಕಾರ ಬೇಕೇ ಬೇಕು. ಇದನ್ನ ನಾನು ಕೈ ಮುಗಿದು ಕೂಡ ಕೇಳ್ಕೊಂತ ಇದ್ದೀನಿ. ಇದು ಇವತ್ತಿನ ಕತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು ಆಲ್. ನೀನೊಂದು ಬಾಯ್ ಮಾಡು, ನೀನಿದೆಯಲ್ಲ.